ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಲ್ಯಾಣ ಇಲಾಖೆಗೆ ಬಂದು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ 5,000 ಕೋಟಿ ರೂಪಾಯಿ ಹಣ ಆಲ್ರೆಡಿ ಹಣವನ್ನು ಅವರು ಬಿಡುಗಡೆ ಹಂತಕ್ಕೆ ತೊಗೊಂಡು ಬಂದು ನಿಲ್ಲಿಸಿದ್ದಾರೆ. ಸೊ ಏನು ಇದರ ಸ್ಟೇಟಸ್ ಇದೆ, ಸೊ ಯಾವತ್ತು ಹಣ ರಿಲೀಸ್ ಆಗುತ್ತೆ ಮತ್ತು 22ನೇ ಕಂತಿನ ಬಗ್ಗೆ ಸರ್ಕಾರ ಏನು ಮಾತು ಹೇಳಿದೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೆ ಈ ಒಂದು ಇನ್ಫಾರ್ಮೇಷನ್ ತಿಳ್ಕೊಳಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದರೆ ಇಲ್ಲಿಗೆ ಬಿಟ್ಬಿಡಿ, ಸ್ಕಿಪ್ ಮಾಡಿ ನೋಡಬೇಡಿ ಅಂತ ಹೇಳ್ತೀನಿ. ಯಾಕಂದರೆ ನಾವು ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ, ನೀವು ಸ್ಕಿಪ್ ಮಾಡಿ ನೋಡೋದಿದ್ದು ಸೊ ನಮ್ಮ ವಿಡಿಯೋ ಇಂಪ್ರೆಷನ್ನು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಾವೇನೇ ಇನ್ಫಾರ್ಮೇಷನ್ ಗೊತ್ತಾದ ತಕ್ಷಣ ತಿಳಿಸ್ಬೇಕು ಅಂತ ಹೇಳಿಬಿಟ್ಟು ವಿಡಿಯೋ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಒಂದು 2-3 ನಿಮಿಷದ ವಿಡಿಯೋ ಇರುತ್ತೆ, ದಯವಿಟ್ಟು ಕೊನೆವರೆಗೂ ನೋಡಿ. ಅರ್ಧಮರ್ಧ ಇನ್ಫಾರ್ಮೇಷನ್ ತಿಳ್ಕೊಂಡು ಸೊ ಅದರಿಂದ ಇನ್ನೊಂದು ಏನೋ ಅನಾಹುತ ಆಗೋದು ಬೇಡ, ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ 23ನೇ ಕಂತಿನ ಹಣ ಆದ ಬಗ್ಗೆ ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಏನಂತ ಹೇಳಿದರೆ, ನಮಗೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಟ್ರೆಜರಿ ಆಫೀಸಿಂದ ನಮಗೆ ಬಂದು 5,000 ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗಿದೆ. ಅಂದರೆ ನಮ್ಮ ಗೃಹಲಕ್ಷ್ಮಿ ಮಹಿಳೆಯರು ಎಷ್ಟು ಜನ ಇದ್ದಾರೆ ಅಂತ ಹೇಳಿದರೆ 1,500,000 ಕೋಟಿ ಮಹಿಳೆಯರಿದ್ದಾರೆ. ಸೊ ಅದರಲ್ಲಿ 5,000 ಕೋಟಿ ರೂಪಾಯಿ ಅಂತ ಹೇಳಿದರೆ ಅದರ 2 ಕಂತಿನ ಹಣ ಬಿಡುಗಡೆ ಆಗಿದೆ. ಸೊ ಅವ್ರು ಇವಾಗ ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ನಾವು 2,500 ಕೋಟಿ ಹಣನ ಆಲ್ರೆಡಿ ನಾವು ಕಳಿಸಿದ್ದೀವಿ, ಅಂದರೆ ಮಹಿಳೆಯರ ಖಾತೆಗೆ ಕ್ರೆಡಿಟ್ ಆಗಲಿಕ್ಕೆ ರೆಡಿ ಮಾಡಿ ಇಟ್ಟಿದ್ದೀವಿ ಅಂತೇಳಿ DBT ಥ್ರೂ ಅವ್ರದ್ದು ರಿಲೀಸ್ ಆಗೋದು ಮಾತ್ರ ಬ್ಯಾಲೆನ್ಸ್ ಇದೆ. ಅಂದರೆ DBTವರೆಗೂ ತೊಗೊಂಡು ಬಂದು ಹಣನ ನಿಲ್ಲಿಸಿದ್ದಾರೆ ಅವರು. ಸೊ DBT ಥ್ರೂ ಇನ್ನೇನು ಹಣ ಡಿಸ್ಟ್ರಿಬ್ಯೂಷನ್ ಆಗಬೇಕು. ಸೊ ಯಾವತ್ತು ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅಂತ ನೋಡೋದಾದರೆ 28ನೇ ತಾರೀಕು ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಸೊ 5,000 ಕೋಟಿನವರು ಒಂದೇ ಸಲಕ್ಕೆ ಹಾಕ್ಬೋದಲ್ವಾ ಅಂತ ನೀವು ಕೇಳೋದಾದರೆ, ಬ್ಯಾಂಕ್ ವ್ಯವಹಾರ RBI ಗೈಡ್ಲೈನ್ಸು ಇರುತ್ತೆ. ಸೊ ಅದು ಸಾಮಾನ್ಯರಿಗಾದರೂ ಸರಿ ಅಸಾಮಾನ್ಯರಿಗಾದರೂ ಸರಿ ಎಲ್ಲರಿಗೂ ಗೈಡ್ಲೈನ್ಸ್ ಅನ್ನೋದು ಒಂದೇ ಇರುತ್ತೆ. ಸೊ ಇವಾಗ ಎಕ್ಸಾಂಪಲ್ ನಮ್ಮ ಒಂದು ಖಾತೆಗಳಲ್ಲಿ 1 ವರ್ಷಕ್ಕೆ 1 ತಿಂಗಳಿಗೆ ಇಷ್ಟೇ ಲಿಮಿಟ್ ಅನ್ನೋದು ಇರುತ್ತೆ, ನಾವು ಇಷ್ಟೇ ಟ್ರಾನ್ಸಾಕ್ಷನ್ ಮಾಡಬೇಕು. ಓವರ್ ಟ್ರಾನ್ಸಾಕ್ಷನ್ ಮಾಡಿದರೆ ನಮ್ಮ ಅಕೌಂಟು ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಬರೋದಿಲ್ಲ, ಅಕೌಂಟನ್ನು ಅಕೌಂಟ್ ಬ್ಲ್ಯಾಕ್ ಮಾಡ್ತಾರೆ. ಸೊ ಅದನ್ನ ಹೋಗಿ ನಾವು ರೀಓಪನ್ ಮಾಡಿಸ್ಬೇಕಾಗುತ್ತೆ. ಸೊ ಈ ಥರದ ಒಂದು ಗೈಡ್ಲೈನ್ಸ್ ಬಂದು ಸರ್ಕಾರಕ್ಕೂ ಅನ್ವಯ ಆಗುತ್ತೆ. ಸೊ ಹಾಗಾಗಿ ಅವರು 5,000 ಕೋಟಿ ರೂಪಾಯಿ ಹಣನ ಒಂದೇ ಸಲ ಬಿಡುಗಡೆ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ, 2,500 ಕೋಟಿ ರೂಪಾಯಿ ಬಿಡುಗಡೆ ಹಂತಕ್ಕೆ ತೊಗೊಂಡು ಬಂದಿದ್ದಾರೆ. ಇದು 28ನೇ ತಾರೀಕು ಬಿಡುಗಡೆ ಆಗುತ್ತೆ ಅಂತ ಎಕ್ಸಾಕ್ಟ್ ಒಂದು ಇನ್ಫಾರ್ಮೇಷನ್ನು ಸಹ ಅವರು ಕೊಟ್ಟಿದ್ದಾರೆ. ಸೊ ಈ ಒಂದು ಇನ್ಫಾರ್ಮೇಷನ್ ಪ್ರಕಾರ ಅವ್ರು ಹೇಳ್ತಾ ಇರೋದೇನು ಅಂದರೆ, 22ನೇ ಕಂತಿನ ಬಗ್ಗೆ ನಮಗೆ ಯಾವುದೇ ಒಂದು ಮಾಹಿತಿಯನ್ನು ಕೊಡ್ತಾ ಇಲ್ಲ. ಅಂದರೆ ಜನರು ಯಾರು ಗೃಹಲಕ್ಷ್ಮಿ ಮಹಿಳೆಯರಿದ್ದಾರಲ್ವ, ಸೊ ಅವ್ರ ಕಡೆಯಿಂದ ನಮಗೆ 22ನೇ ಕಂತು ಬಂದಿಲ್ಲ ಅಂತಕ್ಕಂಥ ಒಂದು ಮಾಹಿತಿ ಇಲ್ಲಿವರೆಗೂ ಲಭ್ಯ ಆಗಿಲ್ಲ. ಆದ್ದರಿಂದ 22ನೇ ಕಂತು ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ತಲುಪಾಗಿದೆ. ನಾವೀಗ ಕೊಡಬೇಕಾಗಿರೋದು 23ನೇ ಕಂತಿನ ಹಣ ಮಾತ್ರ. ಅದು ಸೆಪ್ಟೆಂಬರ್ ಅಕ್ಟೋಬರ್ ಅಂತ ಹೇಳಿದ್ರಲ್ವ. ಸೊ ಇವಾಗ ಸೆಪ್ಟೆಂಬರ್ ತಿಂಗಳ ಹಣವನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನಂತ ಹೇಳಿದರೆ, ಸರ್ಕಾರ ಹೇಳ್ತಾ ಇದೆ, ಬಟ್ ನಮ್ಗಳಿಗೆ ಕಮೆಂಟ್ ಬರ್ತಾ ಇರೋದು 22ನೇ ಕಂತು ಸುಮಾರಷ್ಟು ಮಹಿಳೆಯರಿಗೆ ಹೋಗಿಲ್ಲ ಅನ್ನೋ ಒಂದು ಕಮೆಂಟ್ ಬರ್ತಾ ಇದೆ. ಸೊ ನಿಮಗೆ ಇವಾಗ ಅರ್ಥ ಆಗ್ಬೋದು ವಿಡಿಯೋ ನೋಡಿದ್ರೆ ಯಾಕೆ ಕಮೆಂಟ್ ಹಾಕ್ರಿ ಅಂತ ಹೇಳ್ತೀವಿ ಅಂತ ಹೇಳಿದರೆ, ಸೊ ನಿಮಗೆ ಹಣ ಬಂದಿದೆ ಅಂತ ಸರ್ಕಾರದವ್ರು ತಿಳ್ಕೊಂಡಿದ್ದಾರೆ. ಸೊ ನಿಮಗೆ ಹಣ ಬಂದಿಲ್ಲ ಅಂದರೆ ಇಂಥ ಡಿಸ್ಟಿಕಲ್ಲಿ ಬಂದಿಲ್ಲ, ಇಂಥ ಡಿಸ್ಟಿಕ್ಕವ್ರು ನಮಗೆ ಕಮೆಂಟ್ ಮಾಡಿದ್ದಾರೆ, ಸೊ ಅವ್ರಿಗೆ ಇಷ್ಟನೇ ಕಂತು ಬಂದಿಲ್ಲ ಅಂತ ನಾವು ವಿಡಿಯೋದ ಮುಖಾಂತರ ಹೇಳ್ತೀವಿ. ಸೊ ಆವಾಗ ನಿಮ್ಮಗಳಿಗೆ ಒಂದು ನ್ಯಾಯ ಸಿಗುತ್ತೆ, ಅಂದರೆ ನಮ್ಮ ವಿಡಿಯೋಗಳು ರೀಚ್ ಆಗುತ್ತೆ. ಸೊ ಸರ್ಕಾರಕ್ಕೆ ಈ ಒಂದು ಮೆಸೇಜ್ ಮುಟ್ಟುತ್ತೆ. ಸೊ ಹಾಗಾಗಿ ಕಮೆಂಟ್ ಹಾಕಿ ಅಂತ ಹೇಳೋದು ಇದೇ ಒಂದು ವಿಚಾರಕ್ಕೆ ಆಗಿದೆ. 22ಕ್ಕಿಂತ ಇನ್ನೂ ಜಾಸ್ತಿ ಕಂತುಗಳು ಬಂದಿಲ್ಲ ಅನ್ನೋರು ದಯವಿಟ್ಟು ನಿಮ್ಮ ಒಂದು ತಾಲೂಕು ಕಚೇರಿಗಳಿಗೆ ಭೇಟಿ ನೀಡಿ. ಯಾಕೆ ಅಂತ ಹೇಳಿದರೆ, ರೇಷನ್ ಕಾರ್ಡಿನ ಒಂದು ಕ್ಯಾನ್ಸಲೇಷನ್ ನಡೀತಾ ಇದೆ, ಅದು ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರನೆ. ಸಪೋಸ್ ಏನಾದರೂ ನಿಮ್ಮ ಒಂದು ರೇಷನ್ ಕಾರ್ಡ್ ತಿಂಗಳ ರೇಷನ್ ತೊಗೊತೀವಿ, ಇವರೇನು ಹಿಂಗೆ ಹೇಳ್ತಾರೆ ಅಂತ ಹೇಳಬೇಡಿ. ಇವತ್ತಿರೋ ರೇಷನ್ ಕಾರ್ಡ್ ನಾಳೆ ಇರ್ತಾ ಇಲ್ಲ. ಸೊ ಸರ್ಕಾರ ರೇಷನ್ ಕಾರ್ಡ್ಗಳ ಬಗ್ಗೆ ತುಂಬ ಗಂಭೀರವಾಗಿ ಕೆಲಸವನ್ನು ಮಾಡ್ತಾ ಇದೆ. ಸೊ ಹಾಗಾಗಿ ಅಥವಾ ನಿಮ್ಮ ಗೃಹಲಕ್ಷ್ಮಿಯ ಸ್ಟಾಪ್ ಆಗಿರ್ಬೋದು, ರೇಷನ್ ಕಾರ್ಡ್ ಬಿಟ್ಟಾಗಿ ಗೃಹಲಕ್ಷ್ಮಿಯ ಸ್ಟಾಪ್ ಆಗಿರ್ಬೋದು. ಸೊ ಹಾಗಾಗಿ ತುಂಬ ಪೆಂಡಿಂಗ್ ಉಳಿದಿರ್ತಕ್ಕಂಥ ಹಣ ತುಂಬ ಜನರಿಗೆ ಒಂದು ಹಣ ತಲುಪಿರ್ತಕ್ಕಂಥದ್ದು ಭಾಳ ಕಡಿಮೆ ಸಂಖ್ಯೆಯಲ್ಲಿ. ಯಾಕಂತೇಳಿ ಇದರಲ್ಲಿ ಸುಮಾರಷ್ಟೊಂದು ಬೆರಳೆಣಿಕೆಯಷ್ಟು ಜನರು ಮಾತ್ರನೇ ಹಣ ರಿಸೀವ್ ಮಾಡಿಕೊಂಡೇ ಇರ್ಬೋದು. ಬಟ್ ಅದು ನಿಮ್ಮ ಮಿಸ್ಟೇಕ್ ಇದೆ. ಯಾಕಂತೇಳಿದರೆ ನಾವು ಹೇಳ್ತಾ ಇರ್ತೀವಿ, ಅಟ್ಲೀಸ್ಟ್ ನಿಮಗೆ ಯಾವ್ಯಾವ ಕಂತಿನ ಬಂದಿಲ್ಲ, ಏನೇನು ಬಂದಿಲ್ಲ, ಯಾರು ವಿಡಿಯೋ ನೋಡ್ತಿರೋ ಅವ್ರ ವಿಡಿಯೋಗೆ ಕಮೆಂಟನ್ನು ಹಾಕಿ, ಅಥವಾ ನೀವು ಏನಂತೇಳಿ DBTನಲ್ಲಿ ಚೆಕ್ ಮಾಡಿ, ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ವಿಸಿಟ್ ಮಾಡಿ, ಅಥವಾ ತಾಲೂಕು ಆಫೀಸಲ್ಲಿ ಹೋಗಿ, ಅಥವಾ ನಿಮ್ಮ CSC ಸೆಂಟರ್ಗಳಲ್ಲಿ ನೀವು ನಿಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಸೊ ಇಷ್ಟೆಲ್ಲನೂ ನಾವು ಹೇಳಿರ್ತೀವಿ. ನೀವೇನು ಮಾಡ್ತೀರಾ, ಅಯ್ಯೋ ಅವ್ರಿಗೆ ಬಂದಿಲ್ಲ ಇವ್ರಿಗೆ ಬಂದಿಲ್ಲ ನನಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ಪೆಂಡಿಂಗ್ ಹಾಕೊಂಡು ಕೂತ್ಕೊಂಡಿರ್ತೀರ. ಇದು ಯಾರ ಮಿಸ್ಟೇಕು? ನಿಮ್ಮ ಮಿಸ್ಟೇಕ್ ಇದೆ. ಸೊ ನಾವಿಲ್ಲಿ ವಿಡಿಯೋ ಮಾಡ್ತೀವಿ ಅಂತ ಹೇಳಿದರೆ ಸುಮ್ಮನೆ ಕಂಟೆಂಟ್ ಸಿಕ್ಕಿಲ್ಲ ಅಂತ ಮಾಡೋರು ಇದ್ದಾರೆ. ಸೊ ಪರ್ಟಿಕ್ಯುಲರಾಗಿ ನಾನಂತರೂ ಆ ಥರ ಮಾಡ್ತಾ ಇಲ್ಲ. ಏನೇನೆಲ್ಲ ಗೈಡ್ಲೈನ್ಸ್ ಇರುತ್ತೋ ಸೊ ಆ ಒಂದು ಇದರಲ್ಲಿ ನಾವು ವಿಡಿಯೋ ಮಾಡ್ತೀವಿ.
ಹೇಳ್ತಾ ಇರೋದು. ಸೊ ಹಾಗಾಗಿ ನಿಮ್ಮ ಸ್ಟೇಟಸ್ಗಳನ್ನೇ ನೀವು ಚೆಕ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಅಷ್ಟೊಂದು ಹಣ ಪೆಂಡಿಂಗ್ ನಿಂತ್ಕೊಂಡು ಸಪೋಸ್ ಅದು ಕ್ಯಾನ್ಸಲ್ ಆಗಿ ಮತ್ತೆ ನೀವು ಅದನ್ನು ಮಾಡಿಸ್ಬೇಕು ಅಂದರೆ ಎಷ್ಟು ಕಷ್ಟಪಡಬೇಕು. ಸಪೋಸ್ ಮಾಡಿಸ್ತೀರಾ ಅಂತ ಇಟ್ಕೊಳ್ಳಿ, ಇವಾಗ ಹಣನೇ ಸರಿಯಾಗಿ ಬರ್ತಾ ಇಲ್ಲ, ನಿಮಗೆ ಒಟ್ಟಿಗೆ ನಿಂತಿರೋ ಹಣ ಬರುತ್ತೆ ಅಂತ ಏನು ಗ್ಯಾರಂಟಿ? ಇದೆಲ್ಲದನ್ನು ವಿಚಾರ ಮಾಡಬೇಕಾಗುತ್ತೆ. ಈಗಾದ್ರೂ ನೀವೆಲ್ಲರೂ ಎಚ್ಚೆತ್ಕೊಂಡು ಸೊ ನಿಮಗೆ ಯಾರಿಗೆ ಯಾವ್ಯಾವ ಕಂತಿನ ಹಣ ಬಂದಿಲ್ಲ, ಯಾವ್ಯಾವ ಕಂತಿನ ಹಣ ಬಂದಿದೆ ನಿಮ್ಮ ಒಂದು ಡಿ ಬಿ ಟಿನಲ್ಲಿ ಚೆಕ್ ಮಾಡ್ಕೊಳ್ಳಿ. ಬ್ಯಾಂಕ್ ಸ್ಟೇಟ್ಮೆಂಟ್ ಚೆಕ್ ಮಾಡಲಿಕ್ಕಾಗಿಲ್ಲ ಅಂದರೆ ಡಿ ಬಿ ಟಿನಲ್ಲಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಸೊ ಅದನ್ನು ನೋಡಿಬಿಟ್ಟು ನೀವು ನನ್ನ ವಿಡಿಯೋ ಅಂತಲ್ಲ, ಯಾರು ವಿಡಿಯೋ ನೋಡ್ತಿರೋರಿಗೆ ನಮಗೆ ಇಷ್ಟು ಕಂತು ಬಂದಿದೆ, ಇಷ್ಟು ಕಂತು ಬಂದಿಲ್ಲ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ನಾನು ಕಳೆದ ವಿಡಿಯೋ ಮಾಡಿದ್ದೀನಿ ಈ ವರ್ಷದಲ್ಲಿ ಗೃಹಲಕ್ಷ್ಮಿ ಹಣ ಬರೀ 5 ಕಂತುಗಳು ಮಾತ್ರ ಬಂದಿರೋದು ಅಂತ. ಬಟ್ ಆ ವಿಡಿಯೋ ನೋಡಿರೋರು ಯಾರೂ ನನಗೆ ಇದುವರೆಗೂ ಕಮೆಂಟನ್ನೇ ಮಾಡಿಲ್ಲ. ಸೊ ಹಾಗಾಗಿ ನಿಮಗೆ ಎಷ್ಟೆಷ್ಟು ಕಂತುಗಳು ಬಂದಿದೆ ಏನು ಅನ್ನೋದನ್ನು ದಯಮಾಡಿ ನೋಡ್ಕೊಳ್ಳಿ. 23ನೇ ಕಂತು ಬಂದು ನಿಮಗೆ ಇದೇ ನವೆಂಬರ್ 28ಕ್ಕೆ ರಿಲೀಸ್ ಆಗ್ತಾ ಇದೆ. ಯಾವ್ಯಾವ ಡಿಸ್ಟಿಕ್ಕಿಗೆ ಏನು ಅಂತ ಹೇಳಿಬಿಟ್ಟು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾಕಂದರೆ 1ನೇ ಹಂತ, 2ನೇ ಹಂತ, 3ನೇ ಹಂತದಲ್ಲೇ ಅವ್ರು ಬಿಡುಗಡೆ ಮಾಡೋದು. ಸೊ ಯಾರಿಗಾದ್ರೂ ಒಬ್ಬರಿಗೆ ಬಿಡುಗಡೆ ಆಯಿತು ಅಂದರೆ ಖಂಡಿತವಾಗ್ಲೂ ಎಲ್ಲರಿಗೂ ಬಂದೇ ಬರುತ್ತೆ. ಅವ್ರು ಒಬ್ರಿಗೆ ಕೊಟ್ಟು ಒಬ್ರಿಗೆ ಬಿಡೋದಕ್ಕೆ ಬರೋದೇ ಇಲ್ಲ ಅಂತ ಹೇಳ್ತೀನಿ. ಹೋಪ್ ಈ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.